ಎಲ್ಲರಿಗೂ ನಮಸ್ಕಾರ. ಶರಣಧರ್ಮ ಚಿಂತನಾ ಸರಣಿಯ ವಿಡಿಯೋ 13. ಈ ದಿನದ ವಿಷಯ ಶರಣ ತತ್ವದಲ್ಲಿ ಕರ್ಮ ಸಿದ್ಧಾಂತದ ನೆರಳು. ಕರ್ಮ ಸಿದ್ಧಾಂತ ಮೂಲತಃ ಹಿಂದೂ ಧರ್ಮ ಶಾಸ್ತ್ರದಿಂದ ಬಂದಂಥದ್ದು. ಇದರ ಮೂಲ ತತ್ವ ಏನೆಂದರೆ, ಇದು ಜನ್ಮಾಂತರಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಮೊದಲನೇದಾಗಿ. ಎರಡನೇದಾಗಿ, ಒಂದು ಜನ್ಮದ ಕೃತ್ಯ ಇನ್ನೊಂದು ಜನ್ಮದ ಮೇಲೆ ಪರಿಣಾಮ ಬೀರ್ತದೆ. ಇನ್ನೊಂದು ಜನ್ಮದ ಕೃತ್ಯದ ಮೇಲೆ, ಅಥವಾ ಅವನು ಯಾವ ರೀತಿಯ ಜನ್ಮವನ್ನು ಹೆರ್ತಾನೆ ಅನ್ನೋದ್ರ ಮೇಲೆ, ಅಥವಾ ಯಾವ ಪುಣ್ಯದ ಫಲವನ್ನು ಅಥವಾ ಯಾವ ಪಾಪದ ಫಲವನ್ನು ಪಡಿತಾನೆ ಅನ್ನೋದರ ಮೇಲೆ ಪರಿಣಾಮ ಬೀರ್ತದೆ ಅನ್ನುವಂಥದ್ದು. ಅಂದರೆ ಭಾಳ ಸರಳವಾಗಿ ಹೇಳೋದಾದರೆ, ಒಳ್ಳೆಯ ಕೆಲಸ ಮಾಡಿದ ವ್ಯಕ್ತಿಗೆ ಒಳ್ಳೆಯ ಜನ್ಮ ಮತ್ತು ಒಳ್ಳೆಯ ಫಲ ಸಿಗ್ತದೆ. ಕೆಟ್ಟ ಕೆಲಸ ಮಾಡಿದ ವ್ಯಕ್ತಿಗೆ ಕೆಟ್ಟ ಜನ್ಮ, ಕೆಟ್ಟ ಫಲ ಸಿಗ್ತದೆ ಅಂತ. ಇಂಥದ್ದೊಂದು ನಂಬಿಕೆ ಶರಣರ ವಚನಗಳಲ್ಲಿ ಇದೆಯೇ ಇಲ್ಲವೇ ಅನ್ನೋದು ಒಂದು ಸಣ್ಣ ಪ್ರಶ್ನೆ ಇದು. ಆದರೆ ಇದನ್ನು ವಿಶೇಷವಾಗಿ ಯಾಕೆ ಚರ್ಚೆ ಮಾಡಬೇಕು ಅಂದರೆ, ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ಶರಣರ ವಚನಗಳು ಅವು ವೈದಿಕ ವಿರೋಧಿ ನೆಲೆಯಲ್ಲಿ ಹುಟ್ಟಿರ್ತಕ್ಕಂಥ ವಚನಗಳು. ಶರಣರು ವೈದಿಕರದೆಲ್ಲವನ್ನು ತಿರಸ್ಕರಿಸಿದರು. ಅವರಲ್ಲಿ ಕರ್ಮ ಸಿದ್ಧಾಂತ ಇವೆಲ್ಲ ಇಲ್ಲ ಅಂತ ಒಂದು ಪಂಡಿತ ವರ್ಗ ಇದನ್ನು ಸಾಕಷ್ಟು ಈ ಅಭಿಪ್ರಾಯವನ್ನು ಬಿತ್ತರಿಸಿದೆ. ಅದರಿಂದ ಸಾಕಷ್ಟು ಸಹೃದಯ ವರ್ಗ ಹೌದು ಅಂತ ನಂಬಿದೆ. ಆದರೆ ನಾವು ಶರಣರ ವಚನಗಳನ್ನು ಸೂಕ್ಷ್ಮವಾಗಿ ಓದ್ತಾ ಹೋದಾಗ ಅಲ್ಲಿ ಕರ್ಮ ಸಿದ್ಧಾಂತದ ದಟ್ಟ ಛಾಯೆ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಅದರಲ್ಲೂ ಬಹಳ ಮುಖ್ಯವಾಗಿ ಶರಣರು ತಮ್ಮ ಅಭಿಶಾಪಗಳನ್ನು ಏನು ಹಾಕ್ತಾರೆ, ಶ್ವಾನ ಯೋನಿಯಲ್ಲಿ ಬಪ್ಪದು ತಪ್ಪದು, ಭವಭವಂಗಳಲ್ಲಿ ಬಾರದು ತಪ್ಪದು, ಅಘೋರ ನರಕ ತಪ್ಪದು, ನಾಯಡಗು ನರಮಾಂಸ ಎಂಬಿತ್ಯಾದಿ ಶಾಪದ ಶಬ್ದಗಳಲ್ಲಿ ಇದು ಬಹಳ ಸರಳವಾಗಿ ಗೊತ್ತಾಗ್ತದೆ. ಮತ್ತು ಇನ್ನು ಬೇರೆ ಕಡೆ ಅವರ ಕರ್ಮ ಸಿದ್ಧಾಂತದ ವಿಷಯಗಳು ಅಥವಾ ಅದರ ನಂಬಿಕೆಗಳು, ಜನ್ಮಾಂತರದ ನಂಬಿಕೆಗಳು, ಇವೆಲ್ಲವೂ ಕೂಡ ನಮಗೆ ಅರ್ಥ ಆಗ್ತವೆ. ಈಗ ಉದಾಹರಣೆ ಮೊದಲು ನಾವು ಚನ್ನಬಸವಣ್ಣನ ವಚನದಿಂದ ಪ್ರಾರಂಭಿಸೋಣ. ಸತ್ಕಾಯಕದಿಂದ ಸಂಪಾದಿಸಿದ ಸತ್ಪದಾರ್ಥವನ್ನು ಜಂಗಮಕ್ಕಿತ್ತು, ತತ್ಪ್ರಸಾದವನ್ನು ಭಕ್ತಿಯಿಂದ ಪಡೆದು ಸೇವಿಸಬಲ್ಲಡೆ ಅದು ಅಶನವೆಂಬೆ. ಈ ಕ್ರಮಕ್ಕೆ ಹೊರಗಾದುದು ಅನಶನವೆಂಬೆ ಅಂತೇಳಿ ಅಶನ ಮತ್ತು ಅನಶನ ಎನ್ನುವ ಶಬ್ದವನ್ನು ಬಳಸ್ತಾನೆ. ಇಂತಿ ಅಶನ ಅನಶನಗಳ ಭೇದವನ್ನರಿಯದೆ, ತನುವ ದಂಡಿಸದೆ, ಮನವ ಖಂಡಿಸದೆ, ತನಗಾಗಿ ಜನವ ಮೋಸಂಗೈದು ತಂದು ಮನೆಯಲ್ಲಿ ಮಡಗಿದ ದ್ರವ್ಯವು ಗುರುವಿಂಗೆ ಸಲ್ಲದು, ಲಿಂಗಕ್ಕೆ ಸಲ್ಲದು, ಜಂಗಮಕ್ಕೆ ಸಲ್ಲದಾಗಿ ಇಂತಿ ಬಿನುಗು ಮಾನವನ ನಮ್ಮ ಕೂಡಲ ಚನ್ನಸಂಗಮ ದೇವನು ಹೀನ ಯೋನಿಯಲ್ಲಿ ಭರಿಸದೇ ಮಾಣ್ಬನೆ ಅಂತ 590ನೇ ವಚನ ಇದು. ಈ ಕೊನೆಯ ಸಾಲನ್ನು ಗಮನಿಸಬೇಕು ನೋಡಿ. ಇಂತಿ ಬಿನುಗು ಮಾನವನ ನಮ್ಮ ಕೂಡಲ ಚನ್ನಸಂಗಮ ದೇವನು ಹೀನ ಯೋನಿಯಲ್ಲಿ ಭರಿಸದೇ ಮಾಡ್ಬನೆ ಅಂತ ಈ ರೀತಿ ಹೇಳ್ತಾನೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸತ್ಕಾರ್ಯದಿಂದ ಸಂಪಾದಿಸಿದ ಪದಾರ್ಥವನ್ನೇ ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡಿ ಪ್ರಸಾದವನ್ನು ಸೇವಿಸ್ತಕ್ಕಂಥ ಕ್ರಿಯೆ ಏನಿದೆಯಲ್ಲ ಅದು ಅಶನ. ದುಷ್ಕೃತ್ಯದಿಂದ ಸಂಪಾದಿಸಿದ್ದನ್ನು ಮಾಡಿದರೆ ಅದು ಅನಶನ. ಇಂಥ ಅನಶನ ಕ್ರಿಯೆ ಮಾಡಿದವರಿಗೆ ಹೀನ ಯೋನಿಯಲ್ಲಿ ಬಪ್ಪದು ತಪ್ಪದು ಎಂಬತಕ್ಕಂಥದ್ದು ಒಂದು ಶಾಪ ನೋಡಿ. ಇದೇ ಕರ್ಮ ಸಿದ್ಧಾಂತದ ಒಂದು ನಂಬಿಕೆಯ ಮಾತು. ಇನ್ನು ಅಮುಗೆ ರಾಯಮ್ಮನ ವಚನದಲ್ಲಿ ಇಂಥದೊಂದು ಕರ್ಮ ಸಿದ್ಧಾಂತದ ನೆರಳನ್ನು ನಾವು ನೋಡಬಹುದು. ಅರಿವು ಆಚಾರವುಳ್ಳ ಸಮಜ್ಞಾನಿಗೆ ಹೇಳುವೆನಲ್ಲದೆ, ಜಗದಲ್ಲಿ ನಡೆವ ಜಂಗುಳಿಗಳಿಗೆ ನಾ ಹೇಳುವನಲ್ಲ. 6 ಸ್ಥಳವನರಿದ ಲಿಂಗೈಕ್ಯಂಗೆ ಅಂಗದ ಮೇಲಣ ಲಿಂಗ ಭಿನ್ನವಾಗಲು ಸಂದೇಹಗೊಳ್ಳಲಿಲ್ಲ. ಲಿಂಗ ಹೋಯಿತ್ತು ಎಂದು ನುಡಿಯಲಿಲ್ಲ. ವೃತ್ತ ಗೋಳಕ ಗೋಮುಖ ಈ ತ್ರಿವಿಧ ಸ್ಥಾನದಲ್ಲಿ ಭಿನ್ನವಾಗಲು ಲಿಂಗದಲ್ಲಿ ಒಡವರೆಯಬೇಕು. ಹೀಗಲ್ಲದೆ ಸಂದೇಹವೆಂದು ಘಟವ ಹೊರೆವ ಅಜ್ಞಾನಿ ಕೋಟಿ ಜನ್ಮದಲ್ಲಿ ಶೂಕರನಾಗಿ ಹುಟ್ಟುವ, 7 ಜನ್ಮದಲ್ಲಿ ಕುಷ್ಟನಾಗಿ ಹುಟ್ಟುವ, ದಾಸಿ ಗರ್ಭದಲ್ಲಿ ಹುಟ್ಟಿ ಹೊಲೆಯರ ಎಂಜಲ ತಿಂದು ಭವಭವದಲ್ಲಿ ಬಪ್ಪದು ತಪ್ಪದು ಕಾಣ ಚನ್ನಬಸವಣ್ಣ ಸಾಕ್ಷಿಯಾಗಿ ಅಮುಗೇಶ್ವರ ಲಿಂಗವೇ ಅಂತೇಳಿ ಅಮ್ಮಿಗೆ ರಾಯಮ್ಮ 596ನೇ ವಚನದಲ್ಲಿ ಹೀಗೆ ಹೇಳ್ತಾಳೆ.
ಈ ಕೊನೆಯ ಸಾಲು ಸ್ವಲ್ಪ ಗಮನಿಸಬೇಕು ನಾವು. ಹೇಗೆ ಅಂತ ಹೇಳಿದರೆ, ಈ ತ್ರಿವಿಧ ಸ್ಥಾನದಲ್ಲಿ ಭಿನ್ನವಾಗಲು ಲಿಂಗದಲ್ಲಿ ಒಡೆಯಬೇಕು. ಹೀಂಗಲ್ಲದೆ ಸಂದೇಹವೆಂದು ಘಟವ ಹೊರೆವ ಅಜ್ಞಾನಿ ಕೋಟಿ ಜನ್ಮದಲ್ಲಿ ಶೂಕರನಾಗಿ ಹುಟ್ಟುವ, ಸಪ್ತ ಜನ್ಮದಲ್ಲಿ ಕುಷ್ಠನಾಗಿ ಹುಟ್ಟುವ, ದಾಸಿ ಗರ್ಭದಲ್ಲಿ ಹುಟ್ಟಿ ಹೊಲೆಯರ ಎಂಜಲು ತಿಂದು ಭವಭವದಲ್ಲಿ ಬಪ್ಪದು ತಪ್ಪದು ಕಾಣ ಅಂತ ನೋಡಿ. ಇವೆಲ್ಲವೂ ಕೂಡ ಕರ್ಮ ಸಿದ್ಧಾಂತದ ನಂಬಿಕೆಯ ಅಭಿಶಾಪದ ಮಾತುಗಳು. ಇನ್ನು ಬಸವಣ್ಣನ 1237ನೇ ವಚನವೊಂದನ್ನು ನಾವು ನೋಡಬಹುದು. ಇಲ್ಲಿ ಮರುಳಶಂಕರ ದೇವ ಮತ್ತು ಕಿನ್ನರಿ ಬ್ರಹ್ಮಯ್ಯನನ್ನು ಸ್ಮರಿಸಿರ್ತಕ್ಕಂಥ ವಚನ ಇದು. ನಾನಾ ಯುಗಗಳಲ್ಲಿ ಬಂದಲ್ಲಿ ಇಂತಪ್ಪ ನಿಲವ ಕಂಡುದಿಲ್ಲವಯ್ಯ, ಅಂಗ ಮನಭಾವ ಕರ್ಣಗಳು ಮಾದು ಕೂಡಲ ಸಂಗಮ ದೇವರ ನಿಲವ ನೊಳಕೊಂಡ ಮರುಳಶಂಕರ ದೇವರ ನಿಲವ ನಿಮ್ಮಿಂದ ಕಂಡು ಬದುಕಿದೆನು ಕಾಣ ಕಿನ್ನರಿ ಬ್ರಹ್ಮಯ್ಯ. ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ವಚನ ಹೇಳ್ತತೆ. ನಾನಾ ಯುಗಗಳಲ್ಲಿ ಬಂದಲ್ಲಿ, ಯಾರೋ ಬಸವಣ್ಣ ತಾನು ಅಂದರೆ ತಾನು ಹಿಂದೆ ಬೇರೆ ಬೇರೆ ಯುಗಗಳಲ್ಲಿ ಅವತರಿಸಿ ಬಂದಿದ್ದೆ ಅನ್ನುವಂಥ ನಂಬಿಕೆಯ ಮಾತುಗಳನ್ನು ಮಾತಾಡ್ತಾ ಇದ್ದಾನೆ ಇಲ್ಲಿ. ಹಾಗಾಗಿ ನಾನಾ ಯುಗಗಳಲ್ಲಿ ಬಂದಲ್ಲಿ ಇಂತಪ್ಪ ನಿಲವ ಅಂದರೆ ಅಲ್ಲಿ ಇವರು ಮರುಳಶಂಕರ ದೇವರ ನಿಲವ ಅಂತ ಅರ್ಥ. ಅದು ಆ ಮರುಳಶಂಕರ ನಿಲವ ನಾನು ಇಂಥ ನಿಲವನ್ನು ಕಂಡದ್ದಿಲ್ಲ. ಅಂಗ ಮನ ಭಾವ ಕರ್ಣಗಳು ಮಾದು ಅಂದರೆ ಅವೆಲ್ಲವೂ ಅಳಿದು ಕೂಡಲ ಸಂಗಮ ದೇವರ ನಿಲವನೊಳಗೊಂಡ ಮರುಳಶಂಕರ ದೇವರ ನಿಲವ ಅಂದರೆ ಮರುಳಶಂಕರ ದೇವರ ನಿಲವನ್ನು ನೋಡಿದರೆ ಸಾಕ್ಷಾತ್ ಕೂಡಲ ಸಂಗಮ ದೇವರನ್ನೇ ನೋಡ್ದಂಗೆ ಆಯಿತು ಅಂತ. ಅಂಥ ನಿಲವ ನಿಮ್ಮಿಂದ ಅಂದರೆ ಆ ಕಿನ್ನರಿ ಬ್ರಹ್ಮಯ್ಯನಿಂದ ಕಂಡು ಬದುಕಿದೆನು ಕಾಣ ಅಂತ ಬಸವಣ್ಣ ಹೇಳ್ತಾನೆ. ನೋಡಿ, ಇಲ್ಲಿ ನಾನಾ ಭವಂಗಳಲ್ಲಿ ಬಂದ ಮಾತು ಇದೆಯಲ್ಲ, ಇದೇ ಜನ್ಮಾಂತರದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಮಾತು. ಜನ್ಮಾಂತರದ ನಂಬಿಕೆಯ ಮಾತೇ ಕರ್ಮ ಸಿದ್ಧಾಂತದ ಮಾತು ಅನ್ನೋದರಲ್ಲಿ ಎರಡು ಅಭಿಪ್ರಾಯವೇ ಇಲ್ಲ, ಅದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಇನ್ನು ನಾವು 159ನೇ ಬಸವಣ್ಣನ ವಚನವೊಂದನ್ನು ನೋಡಬಹುದು. ಪುನರಪಿ ಜನನಂ ಪುನರಪಿ ಮರಣಂ, ವೃತ್ತದಿಂದ ಮನುಷ್ಯ ಪಾರಾಗಲು ಶಿವನ ಪೂಜಿಸಬೇಕು, ಧರ್ಮೋಪದೇಶ ಅನ್ನುವಂಥ ಒಂದು ಧರ್ಮೋಪದೇಶವನ್ನು ಈ ವಚನ ನೀಡ್ತದೆ. ಉತ್ಪತ್ತಿ ಅಂದರೆ ಅಲ್ಲಿ ಶುಕ್ಲ ಅಂದರೆ ಪುರುಷನ ವೀರ್ಯ, ಮತ್ತು ಶೋಣಿತ ಅಂದರೆ ರಜೋದ್ರವ್ಯ, ಮುಟ್ಟಿನ ರಕ್ತ. ಇವೆರಡರ ಸಂಬಂಧ ಕ್ರಿಯೆ ಇದ್ದೇ ಇರುತ್ತದೆ. ಈ ಲೌಕಿಕ ಜೀವನದ ಬಗ್ಗೆ ಹೇವರಿಕೆ ಲಜ್ಜೆ ಹುಟ್ಟಲು ಇಷ್ಟೇ ಸಾಕು. ಹೀಗಿರುವಾಗ ಮತ್ತೆ ಮತ್ತೆ ದುರಿತಂಗಳ ಅಂದರೆ ಕಷ್ಟಗಳ ಹೆರುವ ಅಂದರೆ ಸೃಷ್ಟಿಸಿಕೊಳ್ತಕ್ಕಂಥ ಹೇಗತನ ಅಂದರೆ ದಡ್ಡತನ ಏಕೆ ಅಂತ ಹೇಳಿ ಇಲ್ಲಿ ಬಸವಣ್ಣ ಪ್ರಶ್ನೆ ಮಾಡ್ತಾನೆ. ಮತ್ತು ಮತ್ತೆ ಮತ್ತೆ ಮೇಲಿಂದ ಮೇಲೆ ಸಂಭವಿಸುವ ಜನನವ ಅಂದರೆ ಒತ್ತೊತ್ತೆಯ ಜನನವ, ಮತ್ತೆ ಮತ್ತೆ ಮೇಲೆ ಸಂಭವಿಸ್ತಕ್ಕಂಥ ಜನನವ, ಒತ್ತೊತ್ತೆಯ ಜನನವ ಗೆಲ್ಲಬೇಕಾದರೆ ನೀನು ಕೂಡಲ ಸಂಗಮನನ್ನು ಪೂಜಿಸು ಎಂದು ಇಲ್ಲಿ ಉಪದೇಶ ಮಾಡ್ತಾನೆ. ನೋಡಿ, ಇಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ, ಈ ವೃತ್ತದಿಂದ ಮನುಷ್ಯ ಪಾರಾಗಬೇಕು ಅಂದರೆ ಅವನು ಏನು ಮಾಡಬೇಕು? ಶಿವನ ಪೂಜಿಸಬೇಕು ಅವನು ಅಂತ. ಅದರಿಂದ ಇವೆಲ್ಲವೂ ಕೂಡ ಕರ್ಮ ಸಿದ್ಧಾಂತದ ಮಾತುಗಳೇ. ಇನ್ನು 170ನೇ ವಚನವನ್ನು ನೋಡಿ. ಹಿಂದೆ ಮಾಡಿದ್ದು ಹಿಂದಿನ ಜನ್ಮದ ಫಲ ಏನಾದರಾಗಿರಲಿ, ಈಗ ಮಾಡಿದ ಫಲ ನಮ್ಮದು. ಆದ್ದರಿಂದ ಆಗ ಈಗ ಎನ್ನದೆ, ಅಂದು ಇಂದು ಎನ್ನದೆ, ಹಿಂದೆ ಈಗಲೇ ಕೂಡಲ ಸಂಗಮನ ಪೂಜಿಸು, ಆ ಫಲವೀಗ ನಿನ್ನದೆಂಬ ಜೀವನ ನೀತಿಯನ್ನು ಹೇಳುತ್ತದೆ. ಯಾವುದು? 170ನೇ ವಚನ ನೋಡಿ. ಇದು ಕೂಡ ಕರ್ಮ ಸಿದ್ಧಾಂತವನ್ನು ಹೇಳ್ತದೆ. ಇದೇ ನೀತಿಯನ್ನೇ 174ನೇ ವಚನವೂ ಕೂಡ ಮುಂದುವರಿಸಿದೆ. ನೋಡು, ಅಂದು ಇಂದು ಮತ್ತೊಂದೆನಬೇಡ, ಅಂದು ಇಂದು ಮತ್ತೊಂದೆನಬೇಡ, ದಿನವಿಂದೇ ಶಿವಶರಣೆಂಬವಂಗೆ, ದಿನವಿಂದೇ ಹರಶರಣೆಂಬವಂಗೆ, ದಿನವಿಂದೇ ನಮ್ಮ ಕೂಡಲ ಸಂಗನ ಮಾಡದೇ ನೆನೆವಂಗೆ. ಅಂದರೆ ಬಿಡದೆ, ಯಾರು ಕೂಡಲ ಸಂಗಮನನ್ನು ಬಿಡದೆ ನೆನೆಸ್ತಾನೋ ಅವನಿಗೆ ಇವತ್ತೇ, ಹಿಂದೆ ನಾಳೆ ಇಂದು ಅಂತ ಅನ್ನಂಗಿಲ್ಲ, ಇವತ್ತೇ ಅವನದು ಎಲ್ಲದೂ ಫಲಾಫಲ ಸಿಕ್ಬಿಡ್ತೈತೆ ಅಂತ. ಇದು 174ನೇ ವಚನದ ಮಾತಿದು. ಇನ್ನು ವಿಧಿಲಿಖಿತ ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತುಗಳು, ವಚನಗಳು ಬಸವಣ್ಣನಲ್ಲಿವೆ. ಅಂಜಿದಡೆ ಮಾಡದು, ಅಳುಕಿದಡೆ ಮಾಡದು, ವಜ್ರ ಪಂಜರದೊಳಗಿದ್ದಡೆ ಮಾಡದು, ತಪ್ಪದಲವೋ ಲಲಾಟ ಲಿಖಿತ, ಕಕ್ಕುಲತೆಗೆ ಬಂದಡೆ ಆಗದು ನೋಡ, ಧೃತಿಗೆಟ್ಟು ಮನಧಾತುಗೆಟ್ಟಡೆ ಅಪ್ಪದು ತಪ್ಪದು, ಬೊಪ್ಪದು ತಪ್ಪದು, ಕೂಡಲ ಸಂಗಮ ದೇವ ಅಂತೇಳಿ 688ನೇ ವಚನ. ಇದೊಂದು ಸಾಮಾನ್ಯ ಜೀವನ ನೀತಿ ವಚನ ಇದು.
ಮನುಷ್ಯರಲ್ಲಿ ಪುಕ್ಕುಲು ಸ್ವಭಾವ ಹೆಚ್ಚು. ಇಂದೇನೋ ನಾಳೇನೋ ಎಂಬ ಆತಂಕ, ಕಳವಳ, ಪ್ರಶ್ನೆಗಳನ್ನಿಟ್ಟುಕೊಂಡೇ ದಿನಗಳನ್ನು ತಳ್ತಾ ಇರ್ತಾರೆ. ಆದರೆ ಅವರು ಮರೆತಿರುವ ಒಂದು ಸತ್ಯ ಏನಂದರೆ, ಹಾಗೆ ಅಂಜಿದರೆ, ಅಳುಕಿದರೆ, ಎಲ್ಲೋ ತಲೆಮರೆಸಿಕೊಂಡರೆ ಕೊನೆಗೆ ವಜ್ರ ಪಂಜರದೊಳಗಿದ್ರೂ ಕೂಡ ಅವರಿಗೇನು ಸಂಭವಿಸಬೇಕೋ ಅದು ಸಂಭವಿಸಿಯೇ ಸಂಭವಿಸುತ್ತದೆ. ಆ ಲಲಾಟ ಲಿಖಿತ ಅಂದರೆ ಹಣೆ ಬರಹವನ್ನು ತಪ್ಪಿಸಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಆದ್ದರಿಂದ ಬಸವಣ್ಣನವರು ಇಂತಹ ಅಧೀರರಿಗೆ ಜೀವನದಲ್ಲಿ ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವ ನೀತಿಯನ್ನು ಹೇಳುತ್ತಿದ್ದಾರೆ. ಹೀಗೆ ಮುಂದುವರಿದು, ಅಧೀರ ಮನುಷ್ಯರ ಈ ಜೀವನಕ್ಕೆ, ಜಗತ್ತಿಗೆ ಏನೋ ಕಕ್ಕುಲತೆ ಬಂದರೆ, ಹೀಗೆ ಧೃತಿಗೆಟ್ಟರೆ, ಮನ ಧಾತುಗೆಟ್ಟರೆ ಅಂದರೆ ಆತ್ಮಸ್ಥೈರ್ಯ ಕುಂದಿದರೆ ಬರುವುದೇನೋ ತಪ್ಪುವುದಿಲ್ಲ, ಧೈರ್ಯದಿಂದ ಬದುಕಿ ಎಂದು ನೀತಿ ಪಾಠವನ್ನು ಅವರು ಹೇಳ್ತಾ ಇದ್ದಾರೆ. ನೋಡು, ಹುಟ್ಟಿದ ಬಳಿಕ ಕೊಟ್ಟ ಭೋಗಗಳ ತಪ್ಪಿಸಿಹೆನೆಂದಡೆ ತಪ್ಪದು ನೋಡಯ್ಯ, ನಾಭುಕ್ತಂ ಕ್ಷೀಯತೆ ಕರ್ಮ ಎಂಬ ಶ್ರುತಿ ತಪ್ಪದು ಅಂತೇಳಿ 689ನೇ ವಚನ ಹೇಳುತ್ತೆ. ಮನುಷ್ಯನಾಗಿ ಹುಟ್ಟಿದ ಬಳಿಕ ಅವರವರಿಗೆ ಕೊಡಮಾಡಲ್ಪಟ್ಟ ಭೋಗಗಳು, ಆ ಭೋಗಗಳನ್ನು ಅನುಭವಿಸಬೇಕಾದವುಗಳನ್ನು ತಪ್ಪಿಸಿ ಬದುಕುವೆ ಎಂದರೆ ಅದು ಅಸಾಧ್ಯ. ವಿಧಿ ಲಿಖಿತದಂತೆ ಏನಾಗಬೇಕೋ ಅದಾಗಿಯೇ ಆಗುತ್ತದೆ. ನಾಭುಕ್ತಂ ಕ್ಷೀಯತೆ ಕರ್ಮ ಎಂಬ ಶ್ರುತಿವಾಕ್ಯ ಯಾವತ್ತೂ ಅದು ಸುಳ್ಳಾಗುವುದಿಲ್ಲ ಅಂತ. ಮನುಷ್ಯನಿಗೆ ಬಯಸಿದಾಗ ಸಾವು ಬರೋದಿಲ್ಲ. ಸಾವು ಬಂದಾಗ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆಯುಷ್ಯ ತೀರಿದಾಗ ಅದು ಬಂದೇ ಬರ್ತದೆ. ಅದು ಕೊಟ್ಟ ವಚನ ತಪ್ಪದವನಿಗೆ ದಾರಿದ್ರ್ಯವಿಲ್ಲ. ಇಷ್ಟು ತತ್ವಗಳನ್ನು ದೃಢ ಮಾಡಿಕೊಂಡು ಲೋಕ ವಿಗುರ್ಬಣೆಗೆ ಅಂಜದೆ ನಾವು ಜೀವಿಸಬೇಕು. ಅದರಲ್ಲೂ ಕೂಡಲ ಸಂಗಮ ದೇವನ ಹಾಳಾಗಿ ಅಂಜುವ ಪ್ರಶ್ನೆಯೇ ಇಲ್ಲ. ಅಂದರೆ ಅವನ ಸೇವಕನಾದ ಮೇಲೆ, ಆ ಪರಮಾತ್ಮನ ಸೇವಕನಾದ ಮೇಲೆ ನಾವು ಯಾರಿಗೂ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಹೀಗೆ ಈ ವಚನ ಬಸವಣ್ಣನವರು ಬಹುಶಃ ಸಂಘರ್ಷ ಕಾಲದಲ್ಲಿ ತಮಗೆ ತಾವೇ ಹೇಳಿಕೊಂಡಂಥ ಒಂದು ಆತ್ಮಸ್ಥೈರ್ಯದ ಮಾತುಗಳು ಅಂತ ನನಗನ್ನಿಸ್ತದೆ. ನಾಳೆ ಬಪ್ಪುದು ನಮಗೆ ಇಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ, ಇದಕಾರಂಜುವರು, ಇದಕಾರಳುಕುವರು, ಜಾತಶ್ಯ ಮರಣಂ ಧ್ರುವಂ ಎಂದುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವಡೆ ಹರಿಬ್ರಹ್ಮಾದಿಗಳ ಗಳವಲ್ಲ ಅಂತೇಳಿ 697ನೇ ವಚನ ಹೇಳುತ್ತದೆ. ಯಾವತ್ತಾರು ಬರಲಿ, ಬರೋದು ಅದಕ್ಕೆ ಅಂಜುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾರೆ ಅವರು. ಆದರೆ ಆ ಹಣೆ ಬರಹವನ್ನು ತಪ್ಪಿಸ್ಲಿಕ್ಕೆ ಯಾರಿಂದೂ ಸಾಧ್ಯವಿಲ್ಲ ಅಂತ. ಜಾತಶ್ಯ ಮರಣಂ ಧ್ರುವಂ ಅಂತ. ಇನ್ನು ಈ ಮೇಲಿನ 88, 688, 689, 690 ಮತ್ತು 697 4 ವಚನಗಳಲ್ಲಿ ವ್ಯಕ್ತವಾಗಿರುವ ನೀತಿ ಪಾಠವೊಂದೇ ವಿಧಿ ಲಿಖಿತ ತಪ್ಪಿಸಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಮನುಷ್ಯ ಮರಣಕ್ಕೆ ಅಂಜದೆ ಧೈರ್ಯದಿಂದ ಜೀವಿಸಬೇಕು. ಈ ವಿಧಿಲಿಖಿತ ಮಾತುಗಳು ಏನಿದಾವಲ್ಲ, ಜನ್ಮಾಂತರದ ಮಾತುಗಳು ಏನಿದಾವಲ್ಲ, ನೀನು ಇನ್ನೊಂದು ಜನ್ಮದಲ್ಲಿ ಹೀಗೆ ಹುಟ್ಟುತ್ತೀಯ ಅನ್ನುವ ಶಾಪದ ಮಾತುಗಳು ಏನಿದಾವಲ್ಲ, ಇವೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಕರ್ಮ ಸಿದ್ಧಾಂತದ ತಳಹದಿಯನ್ನು ಹೊಂದಿರತಕ್ಕಂಥ ಮಾತುಗಳೇ ಅಂತ. ಈ ಹಿತನುಡಿಗಳನ್ನು ಬಸವಣ್ಣನವರು ತಮ್ಮನ್ನು ಬಿಟ್ಟು ಹೊರಗಿನವರಿಗೆ ಹೇಳಿದ್ದಾರೆ ಅಂತ ನನಗನ್ಸಲ್ಲ. ಇವು ಬಸವಣ್ಣನವರ ಕ್ರಾಂತಿಯ ದಿನಮಾನಗಳ ಕೊನೆಯ ಕಾಲಘಟ್ಟದ ವಚನಗಳಿರಬೇಕು ಅಂತ ನನ್ನ ಊಹೆ. ತಮ್ಮ ಬೆನ್ನಿಗಿದ್ದ ಶರಣ ಬಳಗದ ಗೆಳೆತನ, ಸಾವು ನೋವುಗಳಿಂದಲೂ ಕಾಲಮಾನದ ಹೊಸ ಬೆಳವಣಿಗೆಗಳಿಂದಲೂ ಕ್ಷೀಣಿಸಿದ ಕಾಲ ಇದಿರಬೇಕು. ಅಲ್ಲದೆ ಅವರೆಲ್ಲ ಹತ್ತಿರವಿದ್ದಾಗ್ಯೂ ಆತ್ಮದ ತಳಮಳ, ಬೇಗುದಿ, ಹೊರಗಿನ ಆತಂಕ ಹೆಚ್ಚಿ ನಿದ್ರೆಗಿಡುವಂತಹ ಕಾಲದಲ್ಲಿ ಬಸವಣ್ಣನವರು ಸಾಕಷ್ಟು ಒಂಟಿತನ, ಏಕಾಕಿತನ ಅನುಭವಿಸಿರುವ ಸಾಧ್ಯತೆಯುಂಟು. ಇಂಥ ಕಾಲದಲ್ಲಿ ಮನುಷ್ಯ ಸಹಜ ಸ್ವಭಾವವೆಂದರೆ ತನ್ನ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು. ಅದರ ಏಕೈಕ ಉಪಾಯ ಅಂದರೆ ಸಾವು ಯಾವ ಕ್ಷಣ ಬೇಕಾದರೂ ಬರಲಿ, ಅದಕ್ಕೆ ನಾನು ಹೆದರುವುದಿಲ್ಲ. ಒಬ್ಬನ ಹಣೆ ಬರಹದಲ್ಲಿ ಏನು ಬರೆದಿದೆಯೋ ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ನನಗೆ ದೈವ ಬಲ ಇದ್ದಾಗ, ದೈವದ ಕೃಪೆ ಇದ್ದಾಗ ನಾನು ಯಾರಿಗೂ ಅಂಜಬೇಕಾಗಿಲ್ಲ ಎಂಬೀ ಮಾತುಗಳನ್ನು ಬಸವಣ್ಣನವರು ತಮ್ಮ ಮನಸ್ಸಿಗೆ ತಾವೇ 100,000 ಬಾರಿ ಹೇಳಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಸಹಜ. ಅದೇ ರೀತಿ ಯಾವ ವ್ಯಕ್ತಿಗಳು ಬೇಕಾದರೂ ಇದೇ ಒಂದು ಟೆಕ್ನಿಕ್ಕನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ಇಲ್ಲಿ ಬಸವಣ್ಣನವರು ಮಾಡಿರುವುದು ಕೂಡ ಅದೇ. ಒಂಟಿತನ, ಆತಂಕ ಎದುರಿಸಿದ ಭಕ್ತಿಪೂರ್ವ ಯುಗದ ಬಸವಣ್ಣನವರ ಮಾತುಗಳೇ ಬೇರೆ. ಅಂದರೆ ಭಕ್ತಿಪೂರ್ವದ ಕಾಲದ ಬಸವಣ್ಣನವರ ಮಾತುಗಳು, ಭಕ್ತೋತ್ತರ ಕಾಲದ ಬಸವಣ್ಣನವರ ಮಾತುಗಳು. ಇದನ್ನು ನಾನು ಯಾವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಅವರು
ಬಾಗೇವಾಡಿಯ ತಮ್ಮ ಮನೆಯನ್ನು ತೊರೆದು ಕಪ್ಪಡಿಯ ಕೂಡಲ ಸಂಗಮನಾಥನ ಬಳಿಗೆ ಹೋದಾಗ ತಕ್ಷಣವೇ ಅವರು ಶಿವಭಕ್ತರಾಗಲಿಲ್ಲ. ಆಗ ಆ ಒಂದು ಕೆಲವು ವರ್ಷಗಳ ಅವಧಿಯ ಆತಂಕದ, ತಳಮಳದ, ಬೇಗುದಿಯ, ಒಂಟಿತನದ, ಒಂಥರ ಕೀಳರಿಮೆಯ ಭಾವನೆಗಳು ಅವು ಬೇರೆ. ಇನ್ನು ಅವರು ಭಕ್ತರಾದ ಮೇಲೆ ಅವ್ರ ಮನಸ್ಸಿನಲ್ಲಿ ಶಾಂತಿ ನೆಲೆಸಿದ ಮೇಲೆ ಕೂಡ ಆ ಥರದ ಒಂಟಿತನ ಕಾಡಿದೆ, ಇಲ್ಲ ಅಂತಲ್ಲ. ಆದರೆ ಸ್ವಲ್ಪ ಭಾವನೆಗಳು ಚೇಂಜ್ ಆದವು. ಅದರಿಂದ ಇಲ್ಲಿ ಭಕ್ತಿ ಪೂರ್ವದ ಕಾಲದ ಹಂತದ ಭಾವನೆಗಳ ವಚನಗಳೇ ಬೇರೆ, ಭಕ್ತೋತ್ತರ ಕಾಲದ ಮಾತುಗಳು ವಚನಗಳೇ ಬೇರೆ. ಬಸವಣ್ಣನವರು ಏನಂತ ಹೇಳಿದರೆ, ಒಂಟಿತನ ಆತಂಕ ಎದುರಿಸಿರ್ತಕ್ಕಂಥ ಈ ಭಕ್ತ ಪೂರ್ವದ ಯುಗದ ಆ ಮಾತುಗಳು ಒಂದಾದರೆ, ಇನ್ನು ಕೊನೆಯ ಘಟ್ಟದ ಮಾತುಗಳು ಬೇರೆ. ಅವತ್ತು ಮೊದಲಿಗೆ ಇಲ್ಲದೆ ಇರತಕ್ಕಂಥ ಒಂದು ಆತ್ಮವಿಶ್ವಾಸ ಇವತ್ತು ಬಂದಿದೆ, ಅವರು ಭಕ್ತರಾದ ಮೇಲೆ ಬಂದಿದೆ. ಅಥವಾ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ತಕ್ಕಂಥ ಒಂದು ತಂತ್ರಗಾರಿಕೆಯನ್ನು ಅವರು ಬಸವಣ್ಣನವರು ಕಂಡುಕೊಂಡಿದ್ದಾರೆ ಮತ್ತು ಅದನ್ನು ಬೆಳೆಸ್ಕೊಂಡಿದ್ದಾರೆ ಅಂತ. ಇನ್ನು 1133ನೇ ಬಸವಣ್ಣನವರ ವಚನವನ್ನು ನಾವು ನೋಡ್ರಿ. ಕರ್ತ ನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ. ತಮ್ಮದೇ ಬದುಕಿನ ಘಟನೆಗಳನ್ನು ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಕರ್ತ ನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ. ಸತ್ಯ ಶರಣರಿಗೆ ತೊತ್ತು ಭೃತ್ಯನಾಗಿ ಸವೆದು ಬದುಕಿದೆನು. ಕರ್ತನ ಬೆಸನು ಮತ್ತೆ ಬರಲೆಂದಟ್ಟಿದಡೆ ಕೂಡಲ ಸಂಗಮ ದೇವರ ನಿರೂಪಕ್ಕೆ ಮಹಾಪ್ರಸಾದವೆಂದೆನು ಅಂತ ಹೇಳ್ತಾರೆ. ಬಹಳ ಸ್ಪಷ್ಟವಾಗಿ ಬಸವಣ್ಣನವರ ಕಾಲಕ್ಕೆ ಅವರನ್ನು ಕುರಿತ ಪೌರಾಣಿಕ ಕಲ್ಪನೆಗಳು ಹುಟ್ಟಿಕೊಂಡಿದ್ದವು ಅಂತಕ್ಕಂಥದ್ದು. ಯಾಕೆಂದರೆ ಬಸವಣ್ಣನವರು ಭೂಲೋಕಕ್ಕೆ ಬಂದಿದ್ದು ಅಲ್ಲಿ ಶಿವಲೋಕದಲ್ಲಿ ನಡೆದ ಘಟನೆಗಳ ನಂತರ. ಆ ಶಿವ ಹೋಗಪ್ಪ ನೀನು ಅಂತ ಕಳಿಸ್ತಾನೆ ಅಂತ. ಹಾಗಾಗಿ ಈ ಥರದ ನಂಬಿಕೆಗಳು ಬಸವಣ್ಣನವರ ಕಾಲಕ್ಕೇ ಆಗಲೇ ಹುಟ್ಟುಬಿಟ್ಟಿದ್ವು. ಬೇರೆ ಜನಗಳು ನಂಬಿದ್ದಂತೆ ಬಸವಣ್ಣನವರು ಕೂಡ ಅವುಗಳನ್ನು ನಂಬಿದ್ರು ಅನ್ನೋದನ್ನು ನಾವು ಈ ವಚನದ ಮೊದಲನೇ ಸಾಲಿನಿಂದಲೇ ಅರ್ಥ ಮಾಡ್ಕೋಬೋದು. ನಾವು ಕರ್ತ ನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ ಅಂತ ಹೇಳ್ಬಿಟ್ಟು, ಬಸವಣ್ಣನವರೆಂಬ ಮಹಾಪುರುಷ ಭೂಲೋಕದಲ್ಲಿ ಜನಿಸಲು ಶಿವನಾಜ್ಞೆ ಇತ್ತು. ಕರ್ತನಾದ ಆ ಶಿವನು ಆದೇಶ ಮಾಡಿ ಮರ್ತಕ್ಕೆ ಕಳುಹಿಸಿ ಅವನ ಆಜ್ಞೆಯಂತೆ ಇಲ್ಲಿ ಬಂದು ಅನುಭವ ಮಂಟಪವನ್ನು ಕಟ್ಟಿದ್ರು ಅಂತ. ಸತ್ಯವುಳ್ಳ ಶಿವಶರಣರಿಗೆ ತೊತ್ತು ಭೃತ್ಯನಾಗಿ ಸೇವೆ ಸಲ್ಲಿಸಿ ಬದುಕಿದ್ರು. ಆಮೇಲೆ ಇಲ್ಲಿ ಶರಣರಿಗೆ ನೀನು ಕಿಂಕರನಾಗಿ, ದಾಸನಾಗಿ, ದಾಸೋಹಂ ಭಾವನೆಯಿಂದ, ಅಂದರೆ ನಾನು ನಿಮ್ಮ ದಾಸ, ನಾನು ನಿಮ್ಮ ಸೇವಕ, ನಾನು ನಿಮ್ಮ ಆಳು, ನಾನು ನಿಮ್ಮ ಡಿಂಗರಿಗ ಎನ್ನುವಂಥ ಭಾವನೆಯಿಂದ ಶಿವಶರಣರ ಸೇವೆಯನ್ನು ಮಾಡಿದರು. ಈಗ ಮತ್ತೆ ಅದೇ ಕರ್ತನು ಆಜ್ಞಾಪಿಸಿ ನೀನು ಪರಲೋಕಕ್ಕೆ ಬಾ ಎಂದರೆ ಆ ಪರಮಾತ್ಮನ ನಿರೂಪವನ್ನು, ಅಂದರೆ ಆದೇಶವನ್ನು ನಾನು ನಿರಾಕರಿಸದೆ ಅದನ್ನು ಮಹಾಪ್ರಸಾದವೆಂದು ಸ್ವೀಕರಿಸುವೆನು ಅಂತ ಬಹಳ ವಿನಮ್ರತೆಯಿಂದ ಇಲ್ಲಿ ಬಸವಣ್ಣನವರು ಹೇಳಿಕೊಂಡಿದ್ದಾರೆ. ಈ ಎಲ್ಲ ಮಾತುಗಳು ಕೂಡ ಕರ್ಮ ಸಿದ್ಧಾಂತದ ಜನ್ಮ ಜನ್ಮಾಂತರದ ನಂಬಿಕೆಯ ತಳೆಹದಿಯನ್ನು ಹೊಂದಿವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನೂ ಒಂದು ವಚನ ಹೀಗೆ ಇದೆ. ದೇವದೇವ ಮಹಾಪ್ರಸಾದ ಅವಧರಿಸು ದೇವ ಎನ್ನ ಭಿನ್ನಹವ ಕಾಯದ ಮಾಯದ ಸಡಗರದಲ್ಲಿ ಹುಟ್ಟಿಸಿದಿರಿ ಎನ್ನ. ನೋಡಿ, ಕಾಯದ ಮಾಯದ ಸಡಗರದಲ್ಲಿ ಹುಟ್ಟಿಸಿದಿರಿ ಎನ್ನ, ಅದು ನಿಮ್ಮ ಲೀಲಾ ವಿನೋದ. ಆ ಕಾಯದ ಮಾಯದ ತಲೆಯ ಚಿವುಟಿ ಶ್ರೀ ಗುರು ಕಾರುಣ್ಯವ ಮಾಡಿ ಗುರುಲಿಂಗ ಜಂಗಮ ತ್ರಿವಿಧ ಭಕ್ತಿಯ ಘನವ ತೋರಿ ನಿಮ್ಮ ಪಾದೋದಕ ಪ್ರಸಾದವನಿತ್ತು ರಕ್ಷಿಸಿದಿರಿ, ಅದು ಕೂಡ ನಿಮ್ಮ ಲೀಲಾ ವಿನೋದ. ಪರವಾದಿ ಬಿಜ್ಜಳ ವರೆಗಲ್ಲಾದಲ್ಲಿ 360 ಸತ್ತ ಪ್ರಾಣವನೆತ್ತಿ 36 ಕೊಂಡೇರ ಪರಿಹರಿಸಿ 88 ಪವಾಡವ ಮೆರೆದಿರಿ, ಅದು ಕೂಡ ನಿಮ್ಮ ಲೀಲಾ ವಿನೋದ. ಎನ್ನ ಮನದ ಮಲಿನವ ತೊಳೆಯಲೆಂದು ಬಂದು ಶೂನ್ಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡು ನಿಮ್ಮ ನಿಜ ಮಹಿಮೆಯನ್ನೆಲ್ಲ ಪ್ರಮಥರ ಮುಂದೆ ತೋರಿ ಎನ್ನ ಪಾವನವ ಮಾಡಿ ಷಡುಸ್ಥಲವಂ ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ ಎನ್ನ ನಿಮ್ಮಂತೆ ಮಾಡಿದಿರಿ, ಅದು ನಿಮ್ಮ ಲೀಲಾ ವಿನೋದ. ಕೂಡಲ ಸಂಗಮ ದೇವ ಎನ್ನ ವರ್ಮದ ಸಕೀಲವ ನೀವೇ ಬಲ್ಲಿರಾಗಿ ಒಮ್ಮೆ ತಿಳುಹಿಕೊಟ್ಟು ಎನ್ನ ನುಳುಹಿಕೊಳ್ಳ ಪ್ರಭುವೇ ಅಂತ 1217ನೇ ವಚನದಲ್ಲಿ ಬಸವಣ್ಣನವರು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಬಸವಣ್ಣನವರು ಶಿವನನ್ನು ಉದ್ದೇಶಿಸಿ ಮಾತಾಡ್ತಾ ತಮ್ಮ ಜೀವನದ ವೃತ್ತಾಂತವನ್ನು ಹಂತ ಹಂತವಾಗಿ ಇಲ್ಲಿ ನಿರೂಪಿಸಿದ್ದಾರೆ. ಇದು ನಿಮ್ಮ ಲೀಲಾ ವಿನೋದ ಎಂಬತಕ್ಕಂಥ ಮಾತು ಒಂದು ವೃತ್ತಾಂತದ ನಿರೂಪಣೆಯ ಅಂತ್ಯವನ್ನು ಸೂಚಿಸುತ್ತದೆ. ಕಾಯದ ಮಾಯದ ಸಡಗರದಲ್ಲಿ ಬಸವಣ್ಣನವರನ್ನು ಹುಟ್ಟಿಸಿದ್ದು ಇದು ಒಂದು. ಗುರುಕಾರುಣ್ಯದಿಂದ ದೀಕ್ಷೆಯನ್ನು ಕೊಟ್ಟು ಗುರುಲಿಂಗ ಜಂಗಮದ ಭಕ್ತನನ್ನಾಗಿಸಿ ಪ್ರಸಾದ ಕರುಣಿಸಿದ್ದು ಎರಡನೇದು. ಬಿಜ್ಜಳನ ಪರೀಕ್ಷೆ ಎದುರಿಸಲು 360 ಸತ್ತ ಪ್ರಾಣವನ್ನೆತ್ತಿ 36 ಕೊಂಡೇರ ಪರಿಹರಿಸಿ
88 ಪವಾಡ ಮೆರೆದದ್ದು ಇದು ಮೂರನೇದು. ಶಿವನು ಬಹುಶಃ ಅಲ್ಲಮನಾಗಿ ಅವತರಿಸಿ ಶೂನ್ಯ ಸಿಂಹಾಸನ ರೂಢನಾಗಿ ಬಸವಣ್ಣನವರ ಮಲಿನವ ತೊಳೆದು ಷಟ್ಸ್ಥಲಗಳ ಜ್ಞಾನ ಕರುಣಿಸಿ ತನ್ನಂತೆಯೇ ಮಾಡಿದ್ದು ಇದು ನಾಲ್ಕನೇದು. ಹೀಗೆ ಬಸವಣ್ಣನವರ ವೈಯಕ್ತಿಕ ಜೀವನದ 4 ಘಟನೆಗಳನ್ನು ನಿರೂಪಿಸಿ ಎನ್ನ ವರ್ಮದ ಸಕೀಲವ ನೀವೇ ಬಲ್ಲಿರಾಗಿ ಎನಗೊಮ್ಮೆ ತಿಳುಹಿಕೊಟ್ಟು ಎನ್ನ ನುಳುಹಿಕೊಳ್ಳ ಪ್ರಭುವೆ ಅಂತ ಬಸವಣ್ಣನವರ ಪ್ರಾರ್ಥನೆಯೊಂದಿಗೆ ಈ ವಚನ ಮುಗಿತದೆ. ಅದರಿಂದ ಇಲ್ಲಿ ಕೂಡ ಕರ್ಮ ಸಿದ್ಧಾಂತದ ಒಂದು ಸ್ಪಷ್ಟ ಛಾಯೆ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇನ್ನು ಬಸವಣ್ಣನವರ ಬದುಕಿನ ಮತ್ತು ಶರಣರ ಕ್ರಾಂತಿಯ ಕೊನೆಯ ಕಾಲಘಟ್ಟದ ಕೆಲವು ವಚನಗಳು ಕೂಡ ಇವೆ. ಈಗ ಇಲ್ಲಿ ನೋಡಿ, ಅಯ್ಯ ಹಿಂದೆ ಯಾನು ಮಾಡಿದ ಮರಹಿಂದ ಬಂದೆನೀ ಭವದಲ್ಲಿ. ಹಿಂದೆ ಯಾನು ಮಾಡಿದ ಮರಹಿಂದ, ನಾನು ಮರೆತು ಬಿಟ್ಟಿದ್ದೆ ಶಿವಭಕ್ತನಾಗಬೇಕು ಅನ್ನೋದನ್ನು. ಆ ಕಾರಣಕ್ಕಾಗಿ ಈ ಜನ್ಮದಲ್ಲಿ ಬಂದೆನೀ ಭವದಲ್ಲಿ ಅಂತ ಹೇಳ್ತಾರೆ. ಇದು ಕರ್ಮ ಸಿದ್ಧಾಂತದ ನಂಬಿಕೆಯ ಬಹಳ ಸ್ಪಷ್ಟವಾದ ಮಾತು. ಅಯ್ಯ ಹಿಂದೆ ಯಾನು ಮಾಡಿದ ಮರಹಿಂದ ಬಂದೆನೀ ಭವದಲ್ಲಿ. ನಿಮ್ಮ ಲೀಲೆ ನಿಮ್ಮ ವಿನೋದ ಸೂತ್ರದಿಂದ ಲಕ್ಷದ ಮೇಲೆ 96,000 ಗೀತಗಳ ಆಡಿ ಹಾಡಿ ಆ ದಾಸೋಹವೆಂಬ ಮಹಾಗಣ ಸಂಕುಲದೊಳೆನ್ನ ನಿರಿಸಿ ನಿಮ್ಮ ಭಕ್ತಿಯ ಘನವ ನೀವೇ ಮೆರೆಯಲೆಂದು ಪರವಾದಿ ಬಿಜ್ಜಳನ್ನು ತಂದೊಡ್ಡಿ ಎನ್ನನ್ನು ಅವನೊಡನೆ ಹೋರಿಸಿ 360 ಪ್ರಾಣವನ್ನೆತ್ತಿಸಿ 36 ಕೊಂಡಿಯ ಗೆಲಿಸಿ 88 ಪವಾಡಗಳ ಕೊಂಡಾಡಿ ಮರ್ತ್ಯಲೋಕದ ಮಹಾಗಣಗಳ ಒಕ್ಕುದ ನಿಕ್ಕಿಯನ್ನು ಸಲಹಿದಿರಿ. ನಿಮ್ಮ ಮಹಾಗಣಗಳು ಮೆಚ್ಚೆ ಎನ್ನ ಸೂತಕವ ತೊಡೆದೆ ಪ್ರಭುದೇವರ ಕರುಣದಿಂದ ಪ್ರಾಣಲಿಂಗ ಸಂಬಂಧ ಸಯವಾಯಿತು. ನೀವು ಕಳುಹಿದ ಬೆಸನು ಸಂದಿತ್ತು ಉಘೇ ಇನ್ನು ಕೂಡಿಕೊಳ್ಳ ಕೂಡಲ ಸಂಗಮ ದೇವ ಅಂತ 1006ನೇ ವಚನ. ಈ ವಚನದ ಕೊನೆಯ 2 ಸಾಲುಗಳು ಈ ವಚನಕ್ಕೆ ಚಾರಿತ್ರಿಕ ಆಯಾಮವನ್ನು ತಂದುಕೊಟ್ಟಿದ್ದಾವೆ. ನೀವು ಯಾವ ಆದೇಶವನ್ನಿತ್ತು ಈ ಮರ್ತ್ಯಲೋಕಕ್ಕೆ ಕಳುಹಿಸಿದ್ದೀರೋ ಅದು ಇಲ್ಲಿಗೆ ಪೂರ್ಣ ಆಯಿತು. ಇನ್ನು ನನ್ನನ್ನು ನಿಮ್ಮಲ್ಲಿ ಬೆರೆಸಿಕೊಳ್ಳಿ ಅಥವಾ ಐಕ್ಯ ಮಾಡಿಕೊಳ್ಳಿ, ನನ್ನನ್ನು ಕರ್ಕೊಂಡ್ಬಿಡ್ರಿ ನಿಮ್ಮ ಕಡೆಗೆ ಎಂದು ಕೂಡಲ ಸಂಗಮನಾಥನಿಗೆ ಬಸವಣ್ಣನವರ ಮನವಿ. ಈ ಮನವಿಗೂ ಮುನ್ನ ವಚನದುದ್ದಕ್ಕೂ ತಮ್ಮ ಜೀವನದ ವೃತ್ತಾಂತದ ಆದಿ ಮಧ್ಯಗಳನ್ನು ಬಸವಣ್ಣನವರು ನಿರೂಪಿಸಿದ್ದಾರೆ. ಹಿಂದೆ ನಾನು ನಿಮ್ಮನ್ನು ಅಂದರೆ ಹಿಂದಿನ ಜನ್ಮದಲ್ಲಿ ಅಂತ ಶಿವನನ್ನು ಪೂಜಿಸದೆ ಭಕ್ತಿ ತೋರದೆ ಇದ್ದುದಕ್ಕೆ ಇವತ್ತು ನನಗೆ ಈ ಭವಲೋಕದಲ್ಲಿ ಪ್ರಾಪ್ತವಾಯಿತು, ಭವಜನ್ಮ ಪ್ರಾಪ್ತವಾಯಿತು. ನಿಮ್ಮ ಲೀಲಾಶಕ್ತಿಯಿಂದಲೇ ನಾನು ಲಕ್ಷದ ಮೇಲೆ 96,000 ಗೀತಗಳನ್ನು ಹಾಡಿದೆ ಅಂದರೆ ವಚನಗಳನ್ನು ರಚಿಸಿದೆ. ನಿಮ್ಮ ಲೀಲಾ ವಿನೋದದಿಂದಲೇ ನಾನು ಶಿವಗಣಗಳ ಸಂಘದಲ್ಲಿದ್ದು ಜಂಗಮ ದಾಸೋಹವನ್ನು ಮಾಡಿದೆ. ನಿಮ್ಮ ಭಕ್ತಿಯ ಘನವ ಮೆರೆಯಲೆಂದೇ ನನಗೆ ಪರವಾದಿ ಬೀಜಗಳೊಂದನ್ನೇ ಹೋರಾಡುವಂತೆ ನೀವು ಮಾಡಿದಿರಿ. 360 ಪ್ರಾಣವನ್ನು ಎತ್ತಿಸಿದಿರಿ, 36 ಕೊಂಡೆಯ ಗೆಲ್ಲಿಸಿದಿರಿ, 88 ಪವಾಡಗಳನ್ನು ತೋರುವಂತೆ ನೀವು ಮಾಡಿದಿರಿ. ಇದೆಲ್ಲವೂ ಕೂಡ ನಿಮ್ಮ ಲೀಲಾ ವಿನೋದಕ್ಕಾಗಿ ನೀವೇ ಮಾಡಿಸಿದ್ದು ಅಂತ. ಮರ್ತ್ಯಲೋಕದ ಮಹಾಗಣಗಳ ಸಂಘವನ್ನು ನನಗೆ ಪ್ರಾಪ್ತ ಮಾಡಿ ಅವರೊಕ್ಕುದ ನಿಕ್ಕಿ ನನ್ನ ಸಲಹಿದಿರಿ. ನಿಮ್ಮ ಮಹಾಗಣಗಳು ನನ್ನನ್ನು ಮೆಚ್ಚಲು ನನ್ನ ಸೂತಕ ನೀಗಿತು. ಪ್ರಭುದೇವರ ಕಾರುಣ್ಯದಿಂದ ನನಗೆ ಪ್ರಾಣಲಿಂಗ ಅಳವಟ್ಟಿತು. ಇಲ್ಲಿಗೆ ನಿಮ್ಮ ಆದೇಶ ತೀರಿಸಿದೆ. ಇನ್ನು ನನಗೆ ಈ ಮರ್ತ್ಯಲೋಕ ಸಾಕು, ನಿಮ್ಮೊಳಗೆನ್ನ ಸೇರಿಸಿಕೋ ಪರಮಾತ್ಮನೇ ಅಂತೇಳಿ ಬಸವಣ್ಣನವರು ಕೂಡಲ ಸಂಗಮ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಇನ್ನೊಂದು ವಚನ ಹೀಗಿದೆ, ನಾನಾ ಭವದಲ್ಲಿ ಹುಟ್ಟಿದ ಪ್ರಾಣಿಯ ನಿಲ್ಲಿ ತಂದೆ. ನೋಡಿ, ನಾನಾ ಭವದಲ್ಲಿ ಹುಟ್ಟಿದ ಪ್ರಾಣಿಯ ನಿಲ್ಲಿ ತಂದೆ. ಇಲ್ಲಿ ತಂದೆ ನಾನಾ ಭಾವದಲ್ಲಿ ಹುಟ್ಟಿದೆ ಅನ್ನೋ ಮಾತು ಬಸವಣ್ಣನವರಲ್ಲಿ ಯಾಕೆ ಬಂತು? ಬಸವಣ್ಣನವರ ಜನ್ಮಾಂತರಗಳಲ್ಲಿ ನಂಬಿಕೆ ಇಟ್ಟ ಕಾರಣಕ್ಕಾಗಿಯೇ ಬಂತು. ಆದ್ದರಿಂದ ಇನ್ನು ಹುಟ್ಟಲಾರೆನು ಹೊಂದಲಾರೆನು, ಜನನ ಮರಣವೆಂಬೆರಡಕ್ಕೆ ಹೊರಗಾದೆನಯ್ಯ ನಾನು. ನೀವು ಹೇಳಿದ ಮಣಿಹವ ಮಾಡಿದೆ, ಇನ್ನು ಕೂಡಿಕೊಳ್ಳ ಕೂಡಲ ಸಂಗಮ ದೇವ ಅಂತ 1236ನೇ ವಚನ. ಇಲ್ಲಿ ಮಣಿಹ ಅಂದರೆ ಕರ್ತವ್ಯ, ಉದ್ದೇಶ. ನೀವು ಹೇಳಿದ ಮಣಿಹವ ಮಾಡಿದೆ ಅಂದರೆ ನೀವು ಹೇಳಿದ ಯಾವ ಕೆಲಸ ಹೇಳಿದ್ರು, ಕರ್ತವ್ಯ ಹೇಳಿದ್ರು ಅದು ಮಾಡಿದೆ, ನಾವು ಉದ್ದೇಶ ಇನ್ನು ತೀರ್ತು ಅಂತ. ಹೊಂದು ಅಂದರೆ ಸಾಯು, ಮರಣ ಹೊಂದು ಅಂತ ಅರ್ಥ ಅದು. ಹೀಗೆ ಇನ್ನು ಕೊನೆಯದಾಗಿ ಸೊಡ್ಡಳ ಬಾಚರಸನಲ್ಲಿ ಕರ್ಮ ಸಿದ್ಧಾಂತ ಹೆಂಗಿದೆ ಅಂತ ಆತನದೊಂದು ವಚನ ನೋಡಬಹುದು ನಾವು. ಭಕ್ತರಲ್ಲದವರೊಡನೆ ಆಡದಿರು, ಅರ್ಥದಾಶೆಗೆ ದುರ್ಜನರ ಸಂಗವ ಮಾಡದಿರು, ಉತ್ತಮರ ಕೆಡೆ ನುಡಿಯದಿರು,
ಮುಂದೆ ಹೊತ್ತ ಹೊರೆ ದಿಮ್ಮಿತ್ತಹುದು, ನಿತ್ಯವಲ್ಲದ ದೈವ ಎರಗದಿರು. ಕರ್ತೃ ಸೊಡ್ಡಳನ ನೆರೆನಂಬು ಡಂಬಕ ಬೇಳ. 800ನೇ ವಚನ ಇದು. ಸೊಡ್ಡಳ ವಾಚರಿಸಿದ್ದು ಕೆಡೆ ನುಡಿ ಅಂದರೆ ಕೆಟ್ಟ ನುಡಿ ಅಂತ, ನಿಂದಿಸು ಅನ್ನೋ ಅರ್ಥ. ನೆರೆನಂಬು ಅಂದರೆ ಪೂರ್ಣ ನಂಬು ಅಂತ ಅರ್ಥ. ದಿಮ್ಮಿತ್ತ ಅಂದರೆ ದೊಡ್ಡದು ಅಂತ, ದಿಮ್ಮಿತ್ತಹುದು ಅಂದರೆ ದೊಡ್ಡದೈತೆ ಅಂತ. ಭಕ್ತನಾದವನು ಭಕ್ತರಲ್ಲದವರೊಡನೆ ಅಂದರೆ ಭವಿಗಳೊಡನೆ ಯಾವ ಸಹವಾಸ ಮಾತುಕತೆ ಕೊಡುಕೊಳೆ ಮಾಡಕೂಡದು. ಹಣದಾಶೆಗೆ ದುರ್ಜನರ ಸಂಘ ಮಾಡುವುದು, ಉತ್ತಮರನ್ನು ನಿಂದಿಸುವುದು, ನಿತ್ಯ ಸತ್ಯವಲ್ಲದ ದೈವಕ್ಕೆ ಎರಗ್ತಕ್ಕಂಥದ್ದು ಭಕ್ತರಿಗೆ ನಿಷೇಧ. ಹೀಗೆ ಮುಂದೆ ಹೊರಬೇಕಾದ, ಅಕಸ್ಮಾತ್ತಾಗಿ ನೀವು ಅಂಥವೆಲ್ಲ ಮಾಡಿದರೆ ಮುಂದೆ ಹೊರಬೇಕಾದ ಪಾಪದ ಕರ್ಮದ ಹೊರೆ ಬಹಳ ದೊಡ್ಡದಿದೆ ಎಂಬ ಎಚ್ಚರಿಕೆ ಇಲ್ಲಿ ಈ ವಚನದಲ್ಲಿದೆ ನೋಡಿ. ಹೀಗೆ ಇವೆಲ್ಲವೂ ಕೂಡ ಕರ್ಮ ಸಿದ್ಧಾಂತದಲ್ಲಿ ಶರಣರು ನಂಬಿಕೆ ಇಟ್ಟಂಥ ಮಾತುಗಳೇ. ಆದ್ದರಿಂದ ಶರಣರಲ್ಲಿ ಕರ್ಮ ಸಿದ್ಧಾಂತ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದು ಸತ್ಯಕ್ಕೆ ಹತ್ತಿರವಾದ ಮಾತಲ್ಲ, ಸತ್ಯ ದೂರವಾದ ಮಾತು ಅಂತ ಹೇಳ್ತಾ ಈ ವಚನದ ವಿಷಯ ಚರ್ಚೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.